ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮೂಲಂಗಿ ಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಬರ್ರಿ. ಚೌಳಿಕಾಯಿ ಹೆಂಗೆ ಸೋಸ್ಕೋತೇವಲ್ಲ ಹಿಂದೆ ಮುಂದೆ ತುಂಬ ತೆಗೆದು ಸಣ್ಣ ಪೀಸಸ್ ಮಾಡ್ಕೋಬೇಕು. ಮಾಡಿಕೊಂಡು ಎಣ್ಣೆಗೆ ಚಂದಗೆ ಹುರ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ. ಈ ಪಲ್ಯ ಹುಳಿ ಉಪ್ಪು ಖಾರ ಇರೋದ್ರಿಂದ ಟೇಸ್ಟ್ ಮಸ್ತ್ ಇರುತ್ತೆ, ಟ್ರೈ ಮಾಡಿರಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅನ್ಸಿಡಿದ್ಮೇಲೆ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಚಂದಗೆ ಫ್ರೈ ಮಾಡಬೇಕು. ಇದಕ್ಕೆ ಖಾರ ಒಣ ಖಾರ ಆದರೂ ಹಾಕೋಬೋದು, ಇಲ್ಲ ಹಸಿ ಖಾರ ಆದರೂ ಹಾಕೋಬೋದು. ನಾ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳತ್ತೇನೆ. ಎಲ್ಲ ಅದಕ್ಕೊಂದು ಸ್ವಲ್ಪ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮೂಲಂಗಿ ಕಾಯಿ ಒಗರಿರೋದ್ರಿಂದ ಇದಕ್ಕೆ ಹುಳಿ ಮತ್ತು ಬೆಲ್ಲ ಹಾಕಬೇಕು, ಇಲ್ಲಾಂದರೆ ಟೇಸ್ಟ್ ಚಲೋ ಬರಲ್ಲ. ಈರುಳ್ಳಿ ಕಲರ್ ಚೇಂಜ್ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಅರಿಶಿನ, ಹುರಿದಿಟ್ಕೊಂಡಿರೋ ಮೂಲಂಗಿ ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಂದಗೆ ಕಲಿಸ್ಬೇಕು. ಮೊದಲು ಸ್ವಲ್ಪ ಹುಣಸೆಹಣ್ಣೆ ಇಟ್ಟಿದ್ದೆ, ಹುಣಸೆಹಣ್ಣು ರಸ, ಸ್ವಲ್ಪ ಬೆಲ್ಲ, ಒಂದು ಅರ್ಧ ಬಟ್ಲು ನೀರು ಹಾಕಿ 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ನೀರಿನಾಗ ಮೆತ್ತಗಾಗಿರ್ತಾವೆ. ಅದಕ್ಕೆ 1-2 ಸ್ಪೂನು ಶೇಂಗಾ ಪುಡಿ ಹಾಕ್ಕೊಂಡು ಚಂದ ಕಲಸಿ ಇನ್ನೊಂದು 2 ನಿಮಿಷ ಫ್ರೈ ಮಾಡಿ ಆಫ್ ಮಾಡಿದರೆ ಮೂಲಂಗಿ ಕಾಯಿ ಪಲ್ಯ ರೆಡಿ. ಈ ಮೂಲಂಗಿ ಕಾಯಿ ಪಲ್ಯನ ರೊಟ್ಟಿ, ಕಲ್ಲನ್ ಚಟ್ನಿ, ಸಪ್ಪಂಬೇಳಿ ಅದ್ರ ಜೊತೆ ಯಾರು ತಿಂದರೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆನೂ ಚಲೋ ಇರುತ್ತೆ. ಈ ಪಲ್ಯದಾಗಿಂದು ಉಪ್ಪು, ಹುಳಿ, ಖಾರ ಟೇಸ್ಟ್ ಮಸ್ತ್ ಇರುತ್ತೆ. ನೀವು ಈ ಮೂಲಂಗಿ ಕಾಯಿ ಪಲ್ಯನ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.